ವೀಕ್ಷಕರ ನಮಸ್ಕಾರ. ದ್ವಿತೀಯ ಪಂದ್ಯಕ್ಕೂ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಗೌತಮ್ ಗಂಭೀರ್ ಅವರು ಕೊಟ್ಟರು ಶಾಕ. ಹೌದು, ಇನ್ನು ಉಳಿದಂಥ 2 ಪಂದ್ಯಗಳಿಂದ ಹೊರಗೆ ಹಾಕುತ್ತೇನೆ ಎಂದ ಗಂಭೀರ. ಹೌದು ವೀಕ್ಷಕರ, ಮೊದಲ ಪಂದ್ಯವನ್ನು ಸೋತ ನಂತರ ವಿರಾಟ್ ಕೊಹ್ಲಿ ಅವರಿಗೆ ಇದೀಗ ಗೌತಮ್ ಗಂಭೀರ್ ಅವರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೌದು, ಶ್ರೀಲಂಕಾ ವಿರುದ್ಧದ ODI ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡವು ಗೆಲ್ಲುವ ಪಂದ್ಯವನ್ನು ಟೈ ಮಾಡಿಕೊಂಡಿತು. ಹೌದು ವೀಕ್ಷಕರ, T20 ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ಶ್ರೀಲಂಕಾ ಪಡೆಯನ್ನು ವೈಟ್ ವಾಶ್ ಮಾಡಿತು. ಆದರೆ ವೀಕ್ಷಕರೇ, ಇದೀಗ ODI ಸರಣಿಯಲ್ಲಿ ಭಾರತ ತಂಡವು ಮೊದಲ ಪಂದ್ಯದಲ್ಲಿ ಆಘಾತಕಾರಿಯನ್ನು ಅನುಭವಿಸಿತು. ಹೌದು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಅನುಭವಿ ಆಟಗಾರರು ಇದ್ದರೂ ಕೂಡ ಮೊದಲ ಪಂದ್ಯವನ್ನು ಟೈ ಮಾಡಿಕೊಂಡರು. ಇನ್ನು ವೀಕ್ಷಕರೇ, ಇದಾದ ಬಳಿಕ ಗೌತಮ್ ಗಂಭೀರ್ ಅವರು ದ್ವಿತೀಯ ಪಂದ್ಯಕ್ಕೂ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹಾಗಿದ್ದರೆ ಗೌತಮ್ ಗಂಭೀರ್ ಅವರು ಹೇಳಿದಂಥ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿದ್ದಲ್ಲಿ ಈಗಲೇ ಬಿಡೋಗೊಂದು ಲೈಕ್ನ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಇನ್ನು ಉಳಿದಂಥ 2 ODI ಪಂದ್ಯಗಳಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ವೀಕ್ಷಕರ, ಲಂಕಾ ವಿರುದ್ಧದ ODI ಸರಣಿಯ ಮೊದಲ ಪಂದ್ಯದಲ್ಲಿ ಲಂಕಾ ತಂಡ ನೀಡಿದಂಥ 230 ರನ್ಗಳ ಗುರಿ ಬೆನ್ನಟ್ಟಿದ್ದ ರೋಹಿತ್ ಪಡೆಯು ಈ ಒಂದು ರನ್ ಚೇಸ್ ಮಾಡುವಲ್ಲಿ ಎಡವಿತು. ಹೌದು ವೀಕ್ಷಕರೇ, ಗೆಲ್ಲುವ ಪಂದ್ಯವನ್ನು ಸೋತ ನಂತರ ಇದೀಗ ವೀಕ್ಷಕರೇ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿದ್ದು, ಒಂದು ಪಂದ್ಯವನ್ನು ಆಡಿದರೆ ಮಾತ್ರ ಆ ಆಟಗಾರ ದೊಡ್ಡ ದಿಗ್ಗಜ ಅಲ್ಲ. ಹೌದು, ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಪಂದ್ಯಗಳಲ್ಲಿ ಕಠಿಣ ಕ್ರಮದಿಂದ ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಆದರೆ ನಿನ್ನೆ ನಡೆದಂಥ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಉತ್ತಮವಾಗಿ ಆಡಲಿಲ್ಲ. ಹೌದು, ಈಗಲೂ ಕೂಡ ಇವರು ಸ್ಪಿನ್ನರ್ಸ್ಗಳಿಗೆ ಸ್ಟ್ರಗಲ್ ಮಾಡುತ್ತಿದ್ದಾರೆ. ಮತ್ತು ವಾಣಿಂದು ಹಸ್ರಂಗ ಅವರ ಊರಿನಲ್ಲಿ ವಿರಾಟ್ ಕೊಹ್ಲಿ ಅವರು ವಾಣಿಂದು ಹಸ್ರಂಗ ಅವರನ್ನು ನಗಿಸುತ್ತಾ ಆಡಿದರು. ಅವರು ಹಾಕುತ್ತಿದ್ದಂಥ ಓವರ್ಗಳಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿದ್ದರೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗುತ್ತಿರಲಿಲ್ಲ. ಹಾಗೆ ಈ ಒಂದು ಪಂದ್ಯವೂ ಕೂಡ ಟೈ ಆಗುತ್ತಿರಲಿಲ್ಲ. ಹೌದು, ಅನುಭವಿ ಆಟಗಾರರು ಈ ರೀತಿಯಾಗಿ ಮಾಡಿದರೆ ಇನ್ನು ಉಳಿದಂಥ ಆಟಗಾರರು ಯಾವ ರೀತಿ ಪ್ರದರ್ಶನ ಕೊಡಬೇಕು ಮತ್ತು ಇಂತಹ ಕಠಿಣ ಸವಾಲುಗಳನ್ನು ದೊಡ್ಡ ಪ್ಲೇಯರ್ಸ್ಗಳೇ ಎದುರಿಸಬೇಕಾಗುತ್ತದೆ. ನೋಡಿ, ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅವರು ಓಪನಿಂಗ್ ಸ್ಥಾನದಲ್ಲಿ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿ ಉತ್ತಮವಾದ ಸ್ಕೋರ್ ಕಲೆ ಹಾಕಿದರು. ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವರು ಮಾಡಿದ್ದಾರೆ ಈ ಒಂದು ಪಂದ್ಯವನ್ನು ಈಸಿಯಾಗಿ ಗೆಲ್ಲುತ್ತಿದ್ದೆವು ಮತ್ತು ಕೊನೆಯ ಹಂತದವರೆಗೆ ಈ ಒಂದು ಪಂದ್ಯವು ಹೋಗುತ್ತಿರಲಿಲ್ಲ. ಇನ್ನು ಉಳಿದಂಥ 2 ODI ಸರಣಿಗಳಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟು ಬೇರೆ ಆಟಗಾರರಿಗೆ ಚಾನ್ಸ್ ಕೊಡಲು ಯತ್ನಿಸುತ್ತಿದ್ದೇವೆ. ಹೌದು, ಇವರಿಗೆ ಶ್ರೀಲಂಕಾ ನಾಡಲ್ಲಿ ಸಾಕಷ್ಟು ಅನುಭವ ಇದೆ. ಇನ್ನು ಉಳಿದಂಥ ಆಟಗಾರರಿಗೂ ಕೂಡ ಈ ಒಂದು ಸರಣಿಯಲ್ಲಿ ಚಾನ್ಸ್ ಸಿಗಲಿ. ಮತ್ತು ನಾನು ಕೋಚಾಗಿ ತಂಡವನ್ನು ಮುನ್ನಡೆಸುತ್ತಿದ್ದೇನೆ ಎಂದರೆ ಈ ರೀತಿಯಾದ ಬದಲಾವಣೆಗಳನ್ನು ಖಂಡಿತವಾಗಿ ಮಾಡುತ್ತೇನೆ. ಹಾಗೆ ನೋಡೋಣ, ಮುಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಬಿಟ್ಟು ಬೇರೆ ಆಟಗಾರರಿಗೆ ಚಾನ್ಸ್ ಕೊಟ್ಟು ನೋಡುತ್ತೇನೆ. ಹಾಗೇನಾದರೂ ವಿರಾಟ್ ಕೊಹ್ಲಿ ಅವರು ಮುಂದಿನ ಪಂದ್ಯವನ್ನು ನಾನು ಆಡುತ್ತೇನೆ ಎಂದು ಒತ್ತಾಯ ಮಾಡಿದರೆ ಅವರನ್ನೇ ಆಡಿಸುತ್ತೇನೆ ಮತ್ತು ಆ ಒಂದು ಪಂದ್ಯದಲ್ಲಿ ಯಾವ ರೀತಿ ಆಡುತ್ತಾರೆ ಎಂದು ಕಾಯ್ದು ನೋಡುತ್ತೇನೆ. ವೀಕ್ಷಕರು, ಈ ರೀತಿಯಾಗಿ ಗೌತಮ್ ಗಂಭೀರ್ ಅವರು ಮಾತನಾಡಿದ್ದು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅಪಪ್ರಚಾರ ಕೊಟ್ಟಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಗೌತಮ್ ಗಂಭೀರ್ ಅವರು ಕೊಟ್ಟಂಥ ಪುಟ್ಟ ವರದಿ.